ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಶಿಕ್ಷಣ ಕ್ಷೇತ್ರದಲ್ಲಿನ ಭ್ರಷ್ಟಾಚಾರ ವಿರೋಧಿಸಿ ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಪ್ರಸಾದ್ ರಾಜೀನಾಮೆಗೆ ಒತ್ತಾಯಿಸಿ ಸೋನಂ ವಾಂಗ್ಬುರ್ ಅಮರಣಾಂತ ಉಪವಾಸ ಸತ್ಯಾಗ್ರಹ ಬೆಂಬಲಿಸಿ ಒಂದು ದಿನದ ಸಾಂಕೇತಿಕ ಮೌನ ಉಪವಾಸ ಸತ್ಯಾಗ್ರಹವನ್ನು ಕೋಲಾರ ಜಿಲ್ಲೆ ಮಹಾತ್ಮ ಫುಲೆ ಅಕ್ಷರ ಅಕಾಡೆಮಿ ಮತ್ತು ಬಹುಜನ ವಿಚಾರ ವೇದಿಕೆ ನಗರದ ಗಾಂಧಿವನದಲ್ಲಿ ಏರ್ಪಡಿಸಿದ್ದರು. ಈ ಒಂದು ಉಪವಾಸ ಸತ್ಯಾಗ್ರಹ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಬಹುಜನ ವಿಚಾರ ವೇದಿಕೆ ಹಿರಿಯ ಮುಖಂಡರಾದ ಕೆ.ಸಿ. ರಾಜಣ್ಣ, ಶಿಲೆಂಗರೆ ಆನಂದ್, ಎಸ್.ಆರ್. ಪವನ್, ಸಫಾರಿ ಆನಂದ್, ನಂದಂಬಳ್ಳಿ ವಿಜಯಕುಮಾರ್, ಎಸ್. ಚಿನ್ನ, ಪ್ರಕಾಶ್, ನಿತೀಶ್, ಶಶಿಕಾಂತ್, ಶ್ರೀಕಾಂತ್, ಎನ್. ದೀಕ್ಷಿತ್, ಮಂಜುನಾಥ್, ಶಶಾಂಕ್, ಚೆಲ್ದಗಾನಹಳ್ಳಿ ಪ್ರಕಾಶ್, ಮುನೇಶ್, ಪ್ರಸನ್ನಕುಮಾರ್, ಜಿ. ಗುರಪ್ಪ ಮುಂತಾದ ಮುಖಂಡರುಗಳು ಹಾಜರಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಏನು ಈ 2026ನೇ ಸಾಲಿನ ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವುದನ್ನು ಖಂಡಿಸಿ ಮತ್ತು ಈ ಹಗರಣವನ್ನು ಖಂಡಿಸಿ ದಿಲ್ಲಿಯ ಜಂತರ್ ಮಂತರ್ನಲ್ಲಿ ಸೋನಂ ವಾಂಗ್ಚುಕ್ ರವರು ಸತತ 18 ದಿನಗಳನ್ನು ಉಪವಾಸ ಸತ್ಯಾಗ್ರಹವನ್ನು ಪೂರ್ಣಗೊಳಿಸಿದ್ದಾರೆ. ಈಗ 19ನೇ ದಿನಕ್ಕೂ ಕಾಲಿಟ್ಟಿದೆ. ಏನು ಈ ಉಪವಾಸ ಸತ್ಯಾಗ್ರಹ ಜೂನ್ 28ರಿಂದ ನಿರಂತರವಾಗಿ ನಡೀತಾ ಇದೆ. ಈ ಒಂದು ಉಪವಾಸ ಸತ್ಯಾಗ್ರಹಕ್ಕೆ ನಾವು ಕೋಲಾರಿಂದ ಬಹುಜನ ವಿಚಾರ ವೇದಿಕೆ ಮತ್ತು ಮಹಾತ್ಮ ಫುಲೆ ಅಕ್ಷರ ಅಕಾಡೆಮಿಯಿಂದ ಒಂದು ದಿನದ ಸಾಂಕೇತಿಕ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರಶ್ನೆ ಪತ್ರಿಕೆ ಹಗರಣದಲ್ಲಿ ಏನು ನಮ್ಮ ಕೇಂದ್ರ ಶಿಕ್ಷಣ ಸಚಿವರಾಗಿರುವಂಥ ಧರ್ಮೇಂದ್ರ ಪ್ರಧಾನ್ ರವರು ರಾಜೀನಾಮೆ ನೀಡಬೇಕೆಂದು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ದಿನದ ಸಾಂಕೇತಿಕ ಮೌನ ಉಪವಾಸ ಸತ್ಯಾಗ್ರಹದಲ್ಲಿ ನಮ್ಮ ಬಹುಜನ ವಿಚಾರ ವೇದಿಕೆಯ ಎಲ್ಲ ಮುಖಂಡರು, ಪದಾಧಿಕಾರಿಗಳು ಹಾಗೂ ಮಹಾತ್ಮ ಫುಲೆ ಅಕ್ಷರ ಅಕಾಡೆಮಿಯ ಪದಾಧಿಕಾರಿಗಳು ಈ ಒಂದು ಮೌನ ಉಪವಾಸ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿರ್ತಾರೆ.